ಆಡುವ ಹೊತ್ತಿಗೆ ಏನಾಗುತ್ತೆ ಅಂದರೆ 1,00,000 ರೂಪಾಯಿ ಸೋತು ಬಿಡ್ತಾನೆ. 1,00,000 ರೂಪಾಯಿ ಸೋತು ಕೂಡಲೇ ಏನು ಮಾಡಿಬಿಡ್ತಾರೆ, ಆ ಸೋತಂಥ ವ್ಯಕ್ತಿಗೆ ಮತ್ತೆ ಅವನು ಎದ್ದು ಹೋಗಬಾರ್ದು ಅಂತೇಳಿ 10,000 ರೂಪಾಯಿದು ಮತ್ತೆ ಕೂಪನ್ಗಳನ್ನ ಕೊಡ್ತಾರೆ. ಈ 10,000 ರೂಪಾಯಿ ಕೂಪನ್ ಕೊಡುವತ್ತಿಗೆ ಏನಿಲ್ಲಿ ಮಾನದಂಡ ಇರುತ್ತಂತ ಹೇಳಿದ್ರೆ, ಆ 10,000 ರೂಪಾಯಿನ ಅವನು ಏನು ಮಾಡ್ತಾನೆ, ಮತ್ತೆ ಜೂಜಿಗಾಲ್ ಹಾಕ್ತಾನೆ. 2 ಪೀಸ್ ಪದ್ಧತಿ ಅಥವಾ ಬೆತ್ತಲೆ ಮಲಗುವಂಥ ಪದ್ಧತಿ ಬೀಚ್ಗಳಲ್ಲಿ ಇರುವುದು. ಇದು ಯಾಕಂತ ಹೇಳಿದ್ರೆ, ಈ ಫಸ್ಟ್ ಗೇಮಲ್ಲಿ ಇಲ್ಲಿ ಒಂದು ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಒಬ್ಬರು 12 ಲಕ್ಷ ಅಲ್ಲಿ ಬೆಟ್ಟಿಂಗ್ ಮಾಡ್ಬೋದು. ಈ ರೀತಿ ಸುಮಾರು ಜನ ಇರ್ತಾರೆ. ಒಬ್ಬ ವ್ಯಕ್ತಿ 12 ಲಕ್ಷ ಅಲ್ಲಿ ಇಟ್ಟಿದ್ದಾನಂತ ಹೇಳಿದ್ರೆ 12 ಲಕ್ಷ ರೂಪಾಯಿ ಬೆಟ್ ಕಟ್ಟಿದಾನ ಅವನು. ಅಂದ್ರೆ ಮಿನಿಮಮ್ 1.5 ಲಕ್ಷ ತಗೊಂಡ್ರೆ ಎಷ್ಟಾದ್ರೂ ತಗೊಳ್ಬೋದು. 1.5 ಲಕ್ಷ ತಗೊಂಡ್ರೆ ಅಂತ ಹೇಳಿದ್ರೆ ಅವ್ರಿಗೆ 4,500 ರೂಪಾಯಿ ಏರ್ ಫೇರ್ ಅಂತ ಹೇಳಿ ಫ್ರೀ ಬಿಡ್ತಾರೆ, ದುಡ್ಡು ಕೊಡ್ತಾರೆ. ಏರ್ ಫೇರ್ 4,500 ರೂಪಾಯಿ. 1 ಅಥವಾ 2 ಗಂಟೆಯಲ್ಲೇ 3-4 ಕೋಟಿ ಕಳ್ಕೊಳ್ಳೋದುಂಟು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಗುಂಡಿಮಯ ರಸ್ತೆಗಳನ್ನು ನೋಡ್ತಿರಲ್ಲ, ಈ ದುಡ್ಡು ಎಲ್ಲೋ ಸೇರ್ಬೇಕಲ್ಲ. ಹೀಗಾಗಿ ಇದೆಲ್ಲ ಕ್ಯಾಸಿನೋ ಖಜಾನೆ ಸೇರ್ತಾ ಇದೆ ಅಂತೆ. 1,000 ರೂಪಾಯಿ ಅದಕ್ಕೆ ಬೆಟ್ಟಿಂಗ್ ಹಾಕಿದ್ರಿ ಇವರು, ಅದಕ್ಕೆ 72,000 ರೂಪಾಯಿ ಸಿಗುತ್ತೆ. ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ನಾವು ಇತ್ತೀಚೆಗೆ ಒಂದು ಕ್ಯಾಸಿನೋ ಬಗ್ಗೆ, ವಿಶೇಷವಾಗಿ ಗೋವಾ ಕ್ಯಾಸಿನೋ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿದ್ದು. ಸುಮಾರು ಜನ ನೋಡಿದ್ರ, ಸುಮಾರು ತಮ್ಮದೇ ಆದ ಅಭಿಪ್ರಾಯವನ್ನ ಹೇಳಿದಿರ. ಅಲ್ಲಿ ನಾವು ಸುಮಾರು ಯಾವ ರೀತಿ ಇವತ್ತು ರಾಜ್ಯದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಯಾವ ರೀತಿ ಬಲಿಯಾಗ್ತಾ ಇದ್ದಾರೆ ಈ ಆಟಗಳಿಗೆ ಅಂಥೇಳಿ ನಾವು ಮಾತಾಡ್ತಾ ಇದ್ದು. ಅದರ ಮುಂದುವರೆದ ಭಾಗವಾಗಿ ಯಾಕೆ ವಿದೇಶಿಗರು ಇದರಲ್ಲಿ ಆಸಕ್ತಿ ತೋರಿಸೋದಿಲ್ಲ, ನಮ್ಮ ದೇಶದವರು ಅದು ಕರ್ನಾಟಕ ರಾಜ್ಯದವರೇ ಅತಿ ಹೆಚ್ಚು ಜನ ಗೋವಾಗಿ ಇವತ್ತು ಹೋಗ್ತಾ ಇದ್ದಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಆಟದಲ್ಲಿ ಯಾರೂ ಯಾಕೆ ಗೆಲ್ಲುವುದಿಲ್ಲ, ಮೋಸ ಆಗುತ್ತಾ ಅನ್ನುವಂಥದ್ದು ಇವತ್ತು ವಿಶೇಷವಾಗಿ ಚರ್ಚೆ ಮಾಡುವ. ಯಾಕಂತ ಹೇಳಿದ್ರೆ ಆಮೇಲೆ ಯಾಕೆ ಇಷ್ಟೊಂದು ಆಕರ್ಷಣೆ ಈ ಜೂಜಾಟದಲ್ಲಿ ಅನ್ನುವಂಥದ್ದು ಎಲ್ಲರಿಗೂ ತಲೆಯಲ್ಲಿರುತ್ತೆ. ಇವತ್ತು ಅದ್ರ ಬಗ್ಗೆನೇ ಇವತ್ತು ನಾವು ಮಾತಾಡ್ತಾ ಹೋಗುವ. ಇಲ್ಲಿ ಮೊದಲಿಗೆ ಬರೋದಂತ ಹೇಳಿದ್ರೆ ವಿಶೇಷವಾಗಿ ಕರ್ನಾಟಕ ರಾಜ್ಯಕ್ಕೆ ಬಂದ್ಬಿಟ್ರೆ ಇವತ್ತು ಗೋವಾಗ ಅತಿ ಹೆಚ್ಚು ಜನ ಗ್ಯಾಮ್ಲಿಂಗ್ ಇರ್ಬೋದು, ಕ್ಯಾಸಿನೋಗಳಿಗೆ ವಿಶೇಷವಾಗಿ ಚಟವನ್ನು ಅಂಟಿಸ್ಕೊಂಡಂಥವ್ರು ಬೆಂಗಳೂರು, ಮೈಸೂರು, ಮಂಡ್ಯ ಇವರು ಅತಿ ಹೆಚ್ಚು ಹೋಗ್ತಾರೆ. ಯಾಕಂದ್ರೆ ಇಲ್ಲಿ ಅತಿ ಹೆಚ್ಚು ದುಡ್ಡಿನ ಸರ್ಕ್ಯುಲೇಷನ್ ಇದೆ, ಕೋಟ್ಯಾಧೀಶ್ವರರೂ ಇದ್ದಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಂಥವರು, ಸುಮಾರು ಇವರಿಗೆ ಲಂಚದ ರೂಪದಲ್ಲಿ ಹಣ ಬರುವಂಥ ವ್ಯಕ್ತಿಗಳು ಇಲ್ಲೇ ಇದ್ದಾರೆ. ಹೀಗಾಗಿ ಇವ್ರಿಗೇನಂತ ಹೇಳಿದ್ರೆ ಇವರೇ ಕ್ಯಾಸಿನೋದ ಅದ್ಭುತವಾದ ಗ್ರಾಹಕರು ಅಂಥೇಳಿ ಇವ್ರಿಗೆಲ್ಲ ಸುಮಾರು ಏಜೆಂಟ್ಗಳು ಬೆಂಗಳೂರಲ್ಲೂ ಇದ್ದಾರೆ, ಮೈಸೂರಲ್ಲೂ ಇದ್ದಾರೆ, ಮಂಡ್ಯದಲ್ಲೂ ಇದ್ದಾರೆ. ಚಿಕ್ಕಪೇಟೆಗೆ ಹೋಗ್ಬಿಟ್ರೆ ಸುಮಾರು ಜನ ಹೋಗ್ತಾರೆ. ಯಾಕೆ ಇವ್ರಿಗೆ ಗೋವಾನೇ ಆಕರ್ಷಣೆ ಆಗುತ್ತೆ, ಇಲ್ಲೇ ಕ್ಯಾಸಿನೋ ಆಡ್ಬೇಕನ್ಸುತ್ತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಕ್ಯಾಸಿನೋದೊಳಗೆ ಹೋಗ್ಬಿಟ್ರೆ 3 ದಿವಸದವರೆಗೂ ಹೊರಗೆ ಯಾಕೆ ಬರೋದಿಲ್ಲ ಅನ್ನೋದು ತುಂಬ ಕುತೂಹಲ ಮತ್ತು ಅಷ್ಟೇ ವಿಶೇಷವಾಗಿರುವಂಥದ್ದು. ಇಲ್ಲಿ ಏನಂತ ಹೇಳಿದ್ರೆ ಒಂದು 5ರಿಂದ 10 ಜನ ಗ್ಯಾಂಬ್ಲರ್ಸ್ ಇದ್ದಾರೆ. ಅವ್ರಿಗೆ ಆ ಹುಚ್ಚು ಹಿಡಿದು ಬಿಟ್ಟಿದೆ, ಕ್ಯಾಸಿನೋ ಒಳಗೆ ಆಟ ಆಡುವಂಥ ಹುಚ್ಚು ಹಿಡಿದಿದೆ. ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಒಬ್ಬ ವ್ಯಕ್ತಿ ಏಜೆಂಟ್ ಇದ್ದಾನೆ, ಅವನ ಹತ್ರ 5 ಲಕ್ಷ ಅಂತ ಹೇಳಿದ್ರೆ ಒಂದು 50 ಲಕ್ಷ ಜನ 10 ಜನ ಸೇರಿ ಕೊಡ್ತಾರೆ. ಕೊಟ್ಟಾದ ಕೂಡಲೇ ಅವರು ತಾವು ಎಲ್ಲಿ ವಾಸ ಇರ್ತಾರೆ ಮನೆ ಕೊಟ್ಟಾದ ನಂತರ ಅವನ ಫೋನ್ ನಂಬರ್ ಆ ವ್ಯಕ್ತಿ ಏಜೆಂಟ್ ತಗೊಳ್ತಾನೆ. ಇಲ್ಲಿ ಕೇವಲ ಬಾಯಿ ಮಾತು ಫೋನ್ ಅಷ್ಟೇನೆ ನಂಬರ್ಗಳು ತಗೊಂಡವನು ಏನು ಮಾಡಿಬಿಡ್ತಾನಂತ ಹೇಳಿದ್ರೆ ಅವ್ರ ಮನೆಗೆ ಗಾಡಿ ಕಳಿಸ್ತಾನೆ ಹೋಗೋ ದಿವಸ. ಆವಾಗ ಗಾಡಿ ಇವ್ರೇನು ಹತ್ತುತ್ತಾರೆ, ಏರ್ಪೋರ್ಟ್ ಹೋಗುತ್ತೆ. ಏರ್ಪೋರ್ಟಿಂದ ಅಲ್ಲಿ ಹೋಗಿ ಇಳಿದು ಕೂಡಲೇ ಇವ್ರದ್ದು ಇಮಿಡಿಯೇಟಾಗಿ ದೊಡ್ಡ ದೊಡ್ಡ ಕಾರ್ಗಳು, ಇನೋವಾದಂಥ ಕಾರ್ಗಳೆಲ್ಲ ಇವ್ರನ್ನ ಕಾಯ್ಕೊಂಡಿರ್ತವೆ. ಅಲ್ಲಿ ಅವ್ರನ್ನ ಕರ್ಕೊಂಡು ಒಳ್ಳೆ 3 ಸ್ಟಾರು 5 ಸ್ಟಾರ್ ಹೋಟೆಲ್ ಕರ್ಕೊಂಡು ಹೋಗಿ. ಯಾಕಂದ್ರೆ ಮನುಷ್ಯನಿಗೆ ಆಕರ್ಷಣೆ ಆಗಬೇಕು ಅಂತ ಹೇಳಿದ್ರೆ ಒಂದು ಏನೋ ಇರಬೇಕಲ್ಲ. ಅದಾದ ನಂತರ ಆ ಹೋಟ್ಲಲ್ಲಿ ಅವನು ಹೋಗಿ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಅವನೇನಾದರೂ ಕ್ಯಾಸಿನೋ ಹೋಗ್ತಾನೆ ಅಂದ್ಕೊಳ್ಳೇನೆ. ಈ ಕ್ಯಾಸಿನೋ ಅನ್ನೋದು ಕೆಲವೊಂದು ಹಡಗದಲ್ಲಿ ಸಮುದ್ರ ಭಾಗದಲ್ಲಿ ಇರ್ತವೆ, ಸಮುದ್ರದಲ್ಲಿ ಗೋವಾ ತೀರದಲ್ಲಿ ಇರುತ್ತಿದ್ದು. ಸೊ ಆ ಹಡಗ ನಿಂತ್ಕೊಂಡಿರುತ್ತೆ. ಅವನು ಅಲ್ಲಿಗೆ ಹೋದ ಕೂಡಲೇ ಅಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಇನ್ನೊಂದು ಗಾಡಿ ಬರುತ್ತೆ. ಅದಾದ ನಂತರ ಆ ಹಡಗ ಏರಿದ ಕೂಡಲೇ ಅಲ್ಲಿ ಸುಮಾರು 1, 2, 3, 4 ಫ್ಲೋರ್ ಇರ್ತವೆ. ಅಲ್ಲಿ ಅವರವರ ತಾಕತ್, ಯಾವ ರೀತಿ ಆಟಗಾರರಿದ್ದಾರೆ, ಯಾವ ರೀತಿ ದುಡ್ಡು ಕಟ್ಟಿ ಬಂದಿದ್ದಾರೆ, ಅವರು ಖರ್ಚು ಎಷ್ಟು ಮಾಡ್ತಾರೆ, ಅದರ ಮೇಲೆ ಅವ್ರಿಗೆ ಆ ಆಯ್ಕೆಗಳಿರ್ತಾವೆ. 1, 2, 3, 4 ಈ ರೀತಿ. ಅದಾದ ನಂತರ ಏನು ಇಲ್ಲಿಂದ ಆ ವ್ಯಕ್ತಿ ಹೋಗಿರ್ತಾನೆ, ಇವನು 5 ಲಕ್ಷ ಕಟ್ಟಿದ ಅಂತ ಹೋಗಿದ್ದ ಅಂತ ಹೇಳಿದರೆ ಅಲ್ಲಿ ಹೋದ ನಂತರ ಇವ್ರಿಗೇನಂತ ಹೇಳಿದ್ರೆ
ಈ ಟೋಕನ್ಗಳನ್ನು ಅಂದರೆ ಕೂಪನ್ಗಳನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಹೋದ ಕೂಡಲೇ ಮತ್ತೆ ಟೋಕನ್ ಅಲ್ಲಿ ಯಾವುದೇ ಕ್ಯಾಶು ಗೀಶು ಇನ್ನೊಂದಿರುವುದಿಲ್ಲ, ಟೋಕನ್ಗಳು ಕೊಡ್ತಾರೆ. ಆ ಟೋಕನ್ನಲ್ಲಿ ಅಂತ ಹೇಳಿದ್ರೆ ಮೊದಲು ಹೋಗಿ ಅಂತ ಹೇಳಿದ್ರೆ ಹೋದಂಥ ವ್ಯಕ್ತಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅಂದರ್ ಬಹಾರ್ ವಿಶೇಷ ಇವರ ಆಟ ಅಂತ ಹೇಳಿದ್ರೆ ಇಸ್ಪೇಟ್ನಲ್ಲಿ ಒಳಗೆ ಹೊರಗೆ ಇರ್ತವೆ. ಇದು ನಿಮ್ಗೆ ಆಶ್ಚರ್ಯ ಅನಿಸುತ್ತೆ, ಜಗತ್ತಲ್ಲಿ ಎಲ್ಲ ಕಡೆನೂ ಗ್ಯಾಂಬ್ಲಿಂಗ್ ನಡೀತು. ಈ ಗ್ಯಾಂಬ್ಲಿಂಗ್ನಲ್ಲಿ ಇಸ್ಪೇಟ್ ಆಟದಲ್ಲಿ ಅಂದರ್ ಬಹಾರ್ ಅನ್ನೋದು ನೀವು ಸುಮಾರು ಸರಿ ಈ ದೀಪಾವಳಿ, ಆಯುಧ ಪೂಜೆ, ಈ ಸಮಯ ಹಬ್ಬ ಹರಿದಿನಗಳಲ್ಲಿ ಸಿಕ್ಕಾಪಟ್ಟೆ ಜನ ನೀವು ರಸ್ತೆ ಪಕ್ಕದಲ್ಲಿ ಆಡೋದು ನೋಡಿರ್ತೀರ. ಒಳಗೆ ಹೊರಗೆ ಒಳಗೆ ಹೊರಗೆ ಅಂತೇಳಿ ಏನಂತ ಹೇಳಿದ್ರೆ ಎಲೆಗಳಿರ್ತಾವೆ, 52 ಎಲೆಗಳಿರ್ತವೆ, ಅದರಲ್ಲಿ ಒಂದನ್ನು ತೆಗೆದಿಡ್ತಾರೆ, ಆ ನಂಬರ್ನ ಇದು 8 ಒಳಗೆ ಹೊರಗೆ ಅಂತ ಹಾಕೊಂಡು ಹೋಗ್ತಾರೆ. ಆದರೆ ಇದೇ ರೀತಿ ಏನು ಅಂದರ್ ಬಾರ್ ಇದೆ, ಇದು ಜಗತ್ತಿನಲ್ಲಿ ಎಲ್ಲೂ ಇಲ್ಲ, ಭಾರತದಲ್ಲಿ ಮಾತ್ರ. ಯಾಕಂತ ಹೇಳಿದ್ರೆ ಮನುಷ್ಯ ಹಾಳಾಗುವುದು ಇಲ್ಲೇ, ದುಡ್ಡು ಹೋಗುವುದು ಇಲ್ಲೇ. ಹೀಗಾಗಿ ಗ್ಯಾಂಬ್ಲಿಂಗ್ನಲ್ಲಿ ಎಲ್ಲ ದೇಶದಲ್ಲಿನೂ ಬೇರೆ ಬೇರೆ ಥರದ ಆಟಗಳಿರ್ತವೆ, ಅದು ತುಂಬ ಹೆಲ್ದಿಯರಾಗಿ ಆಟಗಳಿರ್ತವೆ. ಆದರೆ ಅದು ಇಂಡಿಯಾದಲ್ಲಿ ಮಾತ್ರ ಅಂದರ್ ಬಾರ್ ಮಾತ್ರ ಇದೆ. ಇಂಡಿಯನ್ಸ್ ಎಲ್ಲೆಲ್ಲಿ ಓಪನ್ ಮಾಡಿದ್ದಾರೆ ಅಂದರೆ ತಮ್ಮ ಕ್ಯಾಸಿನೋಗಳನ್ನು ಅಲ್ಲಿ ಇದೆ. ಈಗ ಶ್ರೀಲಂಕಾದಲ್ಲೂ ಇಂಡಿಯನ್ಸೇ ಓಪನ್ ಮಾಡೋದು, ಆಮೇಲೆ ನೇಪಾಳದಲ್ಲೂ ಓಪನ್ ಮಾಡಿದ್ದಾರೆ, ಅಲ್ಲೆಲ್ಲ ಈ ಅಂದರ್ ಬಾರ್ ಅನ್ನೋ ಆಟ ಇರುತ್ತೆ. ಆದರೆ ಜಗತ್ತಿನ ಯಾವ ಮೂಲೆಯಲ್ಲೂ ಈ ರೀತಿ ಮನುಷ್ಯನ್ನೇ ಹಾಳು ಮಾಡುವಂಥ ಅಂದರ್ ಬಾರ್ ಇಲ್ಲ. ಅದು ಇಲ್ಲಿ ಇಷ್ಟೇ ಇದೆ, ಎಲ್ಲರೂ ಅಂದರ್ ಬಾರ್ಗೆ ಬಲಿಯಾಗುವುದು, ಇದೇ ದುರಾದೃಷ್ಟ. ಸೊ ಇದಾದ ನಂತರ ಅಂದರ್ ಬಾರ್ ಅಂದ ಕೂಡಲೇ ಅನಿಸುತ್ತೆ ನಿಮಗೆ ಕಾರ್ಡ್ ಏನೋ ಹಾಕ್ತಾರಂತೇಳಿ. ಆದರೆ ಇಲ್ಲಿ ವಿಶೇಷವಾದ ಕಾರ್ಡ್ಗಳಿರ್ತಾವಂತೆ. ಬಲ್ಲ ಮಾಹಿತಿ ಪ್ರಕಾರ, ಬಂದಿರೋ ಸುದ್ದಿ ಪ್ರಕಾರ ಏನಂತ ಹೇಳಿದ್ರೆ ಮಷೀನ್ನಲ್ಲಿ ಅದು ಕಾರ್ಡ್ಗಳು ಸ್ಕ್ಯಾನ್ ಆಗ್ತವೆ. ಸ್ಕ್ಯಾನ್ ಆದ ನಂತರ ಒಟ್ಟು ಇಲ್ಲ ಅಂತ ಹೇಳಿದ್ರೆ 52 ಎಲೆಗಳಿರ್ತವೆ. ನಿಮಗೆಲ್ಲ ಗೊತ್ತು, 52 ಎಲೆಗಳಂದರೆ 1ರಿಂದ 13, ಒಂದು ಕಲರ್ ಅಂದರೆ ಎಲೆ ಇರುತ್ತೆ ಕೆಂಪುದು, ಇನ್ನೊಂದು 1ರಿಂದ 13 ಇಟ್ಟಿಗೆ ಕಲರಿಂದ ಎಲೆ ಇರುತ್ತೆ, ಇನ್ನು 1ರಿಂದ 13 ಕಪ್ಪು ಕಲ್ಲರು, ಇನ್ನು 1ರಿಂದ 13 ಕಪ್ಪು ಕಲರ್, ಅಂದರೆ ಒಟ್ಟು 52 ಎಲೆ ಆಯಿತು. ಇಸ್ಪೇಟ್ ಅಂತಾರೆ ಅದಕ್ಕೆ ಒಂದು ಗುಂಪಿಗೆ, ಇನ್ನೊಂದಕ್ಕೆ ಆಟೀನ್ ಅಂತಾರೆ, ಇನ್ನೊಂದಕ್ಕೆ ಡೈಸ್ ಅಂತಾರೆ, ಇನ್ನೊಂದು ಕಲರವ ಅಂತಾರೆ. ಹೀಗೆ ಅದಕ್ಕೆ 4 ಗುಂಪಿಗೆ 4 ಹೆಸರು. ಸೊ ಒಟ್ಟು 52 ಎಲೆ. 52 ಎಲೆ ಇಲ್ಲಿರುವಂಥ ಎಲೆಗಳು ಹೇಗಂತ ಹೇಳಿದ್ರೆ ಕೈಯಲ್ಲಿ ಹಾಕುವಂಥ ಎಲೆಗಳಂತ ಇಲ್ಲಂತೆ. ಅದು ವಿಶೇಷವಾಗಿ ಒಂದು ಮಷೀನು ಅಂತ ಹೇಳಿದ್ರೆ ಕಳೆದ 10-12 ವರ್ಷದಿಂದ ಸೋಲ್ತಾ ಇದ್ದಾರೆ. ಅವರು ಕೊಟ್ಟಿರುವಂಥ ನಿಮಗೆ ಮಾಹಿತಿನೇ ನಿಮಗೆ ನಾನು ನಿಮ್ಮ ಮುಂದೆ ಹೇಳ್ತಾ ಇರೋದು. ಆ ಮಷೀನ್ನಲ್ಲಿ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಹಿಂದೆ ಮುಂದೆ ಎಲ್ಲ ಆಗುತ್ತೆ, ಮಿಕ್ಸಿಂಗ್ ಆಗುತ್ತೆ. ಮಿಕ್ಸಿಂಗ್ ಆದ ನಂತರ ಹೊರಗೆ ಬಿದ್ದ ಕೂಡಲೇ ಒಂದು ಎಲೆನ ಎತ್ತಿಡ್ತಾರೆ. ಅದು ಸಪೋಸ್ ಒಂದು ಅಂಕಿ 52 ಒಂದು ಅಂಕಿ, ಅದು 8 ನಂಬರ್ ಅಂತ ಇಟ್ಕೊಳ್ಳಿ. ಆ 8 ನಂಬರ್ ಏನಾಗುತ್ತೆ ಅಲ್ಲಿಟ್ಟಿರ್ತಾರೆ. ಅದಾದ ನಂತರ ಒಳಗೆ ಅಂದರ್ ಬಾರ್ ಅನ್ನೋದು ಗ್ಯಾಂಬ್ಲಿಂಗಲ್ಲೇ ಡೇಂಜರಸ್ ಗೇಮ್ ಅಂತ ಹೇಳಿದ್ರೆ ಈ ಅಂದರ್ ಬಾರು ಇದರಷ್ಟೇ ಡೇಂಜರ್. ಮನುಷ್ಯ ಹಾಳಾಗುದು ಎದ್ರಲ್ಲೂ ಹಾಳಾಗುದಿಲ್ಲ. ಅದರಲ್ಲಿ 1, 2 ಈಗ ಹಾಕೊಂಡು ಹೋಗ್ತಾರೆ ಅಂತೆ, ಆ ಮಷೀನಿಂದ ಹಾಕೊಂಡು ಹೋಗ್ತಾರೆ. ಹೋದ ಕೂಡಲೇ ಏನಾಗುತ್ತೆ ಈಗ ಸಪೋಸ್ ಅದು 8 ನಂಬರ್ ಅಲ್ಲಿ ಬಿದ್ದಿತ್ತು, ಫಸ್ಟಿಗೆ ಬಂದದ್ದು ಕಾರ್ಡು 8 ಫಸ್ಟೇ ಬಂದ್ಬಿಡ್ತು, ಅವನು ಹೊರಗೆ ಹಾಕಿದ್ದ ದುಡ್ಡನ್ನ ಅಂತ ಹೇಳಿದ್ರೆ ಆಗ ಕೊಡೋದು ಕೇವಲ 25%. 100%ಅಲ್ಲಿ 25% ಮಾತ್ರ. ಯಾಕಂದ್ರೆ ಫಸ್ಟ್ ಕಾರ್ಡ್ಗೆ ಈ ಫಸ್ಟ್ ಗೇಮಲ್ಲಿ ಇಲ್ಲಿ ಒಂದು ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಒಬ್ಬರು 12 ಲಕ್ಷ ಅಲ್ಲಿ ಬೆಟ್ಟಿಂಗ್ ಮಾಡ್ಬೋದು. ಈ ರೀತಿ ಸುಮಾರು ಜನ ಇರ್ತಾರೆ. ಒಬ್ಬ ವ್ಯಕ್ತಿ 12 ಲಕ್ಷ ಅಲ್ಲಿ ಇಟ್ಟಿದ್ದಾನಂತ ಹೇಳಿದ್ರೆ 12 ಲಕ್ಷ ರೂಪಾಯಿಗೆ 12 ಲಕ್ಷ ರೂಪಾಯಿ ಬೆಟ್ ಕಟ್ಟಿದ್ದಾನ ಅವನು. ಯಾಕಂದ್ರೆ ಅಲ್ಲಿ ಒಂದು ಇದಕ್ಕೆ 2 ಲಕ್ಷ ರೂಪಾಯಿ ಮ್ಯಾಕ್ಸಿಮಮ್ ಕಟ್. 1,000ದಿಂದಾನು 1 ಲಕ್ಷದವರೆಗೆ, 20,000ದಿಂದ 2 ಲಕ್ಷದವರೆಗೆ ಈ ರೀತಿ ಕಟ್ಟುವಂಥ ವ್ಯವಸ್ಥೆ ಇರುತ್ತಂತೆ. ಹೀಗಾಗಿ ಅಲ್ಲಿ ಏನಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 6 ಇದು ಅಂತ ಹೇಳಿದ್ರೆ 12 ಲಕ್ಷ ರೂಪಾಯಿ ಕಟ್ಟಿರ್ತಾನೆ. 12 ಲಕ್ಷ ರೂಪಾಯಿ ಕಟ್ಟಿದ್ದವನಿಗೆ ಫಸ್ಟ್ ಇದರಲ್ಲೇನೆ ಒಂದು ವೇಳೆ ಏನಾದರೂ ಅವನು ಕಟ್ಟಿರುವಂಥದ್ದಂದರೆ 8 ನಂಬರ್ ಏನಾದರೂ ಹೊರಗೆ ಬಿತ್ತು ಅಂದ್ಬಿಟ್ರೆ ಅವನಿಗೆ ಅದರಲ್ಲಿ 25%, ಅಂದರೆ ಯಾರು ಆಡಿಸ್ತಾನೆ ಅಂದರೆ ಇಲ್ಲಿ ಓನರ್ ಇರ್ತಾನೆ ಅವನಿಗೆ ಅದರಲ್ಲೇನೆ 9 ಲಕ್ಷ ರೂಪಾಯಿ ಉಳಿದ್ಬಿಡು. ಈ ರೀತಿ ಕೋಟಿ ರೂಪಾಯಿ ಬಿಸ್ನೆಸ್ ನಡೀತೆ. ಒಂದ್ ವೇಳೆ ಅದು ಒಳಗೆ ಬಿತ್ತು ಅಂದ್ರೆ ಅವನು ಪೂರ್ತಿ ಕೊಡಬೇಕಾಗತ್ತೆ. ಇದಾದ ನಂತರ ಈ ಕಾರ್ಡ್ ಬಗ್ಗೆ ಸುಮಾರು ಜನ ತಮ್ಮದೇ ಆದ ಕೆಲವೊಂದು ಗುಮಾನಿಗಳನ್ನ ಹೇಳ್ತಾರೆ. ಈ ಕಾರ್ಡ್ಗಳು ವಿಶೇಷವಾಗಿ ಸ್ಕ್ಯಾನ್ ಆಗಿರ್ತವೆ. ಈ ಕಾರ್ಡ್ಗಳು ಎಲ್ಲಿ ಬೀಳ್ತವೆ ಎಲ್ಲಿ ಬೀಳಬಾರ್ದು ಅನ್ನೋದು ಗೊತ್ತಿರುತ್ತೆ. ಯಾಕಂದ್ರೆ ಇದು ಕೈಯಲ್ಲಿ ಹಾಕುವಂತ ಕಾರ್ಡ್ ಅಲ್ಲ. ಆಮೇಲೆ ಇಲ್ಲಿಂದ ಯಾರಾದ್ರೂ ಬೆಂಗಳೂರಿಂದ ನಾವು ಇಸ್ಪೇಟ್ ಕಾರ್ಡ್ನ ಹಿಡ್ಕೊಂಡು ಹೋದ್ರೆ ಅದನ್ನ ಯಾರು ಅಲೋ ಮಾಡೋದಿಲ್ಲ ಇಲ್ಲಿ ಕಾರ್ಡ್ಗಳು. ಹೀಗಾಗಿ ಈ ಗ್ಯಾಮ್ಲಿಂಗ್ ಇದೆಲ್ಲ ಇದರಲ್ಲಿ ಸುಮಾರು ಮೋಸಗಳಾಗ್ತವೆ ನಮಗೆ.
ಅನ್ನುವಂಥದ್ದು ಈ ಆಟದ ಹುಚ್ಚು ಅಂಟಿಸ್ಕೊಂಡಿದ್ದಾರೆ ಯಾರು ಇವ್ರು ಹೇಳುವಂಥದ್ದು ಒಂದು ಮಾಹಿತಿ. ಅದಾದ ನಂತರ ಅವನೇನು ಮಾಡ್ತಾನೆ ಅಂದರೆ ಹೋದಂಥ ವ್ಯಕ್ತಿ ಆವಾಗ ಅವನೇನು ಮಾಡ್ತಾನೆ, ಕಾಡಲ್ಲಿ ಆಡ್ತಾ ಇರ್ತಾನೆ. ಆಡುವ ಹೊತ್ತಿಗೆ ಏನಾಗುತ್ತೆ ಅಂದರೆ 1,00,000 ಸೋತು ಬಿಡ್ತಾನೆ. 1,00,000 ಸೋತು ಕೂಡಲೇ ಏನು ಮಾಡಿಬಿಡ್ತಾರೆ, ಆ ಸೋತಂಥ ವ್ಯಕ್ತಿಗೆ ಮತ್ತೆ ಅವನು ಎದ್ದು ಹೋಗಬಾರ್ದು ಅಂಥೇಳಿ 10,000 ಮತ್ತೆ ಕೂಪನ್ಗಳನ್ನ ಕೊಡ್ತಾರೆ. ಈ 10,000 ಕೂಪನ್ ಕೊಡುವತ್ತಿಗೆ ಏನಿಲ್ಲಿ ಮಾನದಂಡ ಇರುತ್ತಂತ ಹೇಳಿದ್ರೆ, ಆ 10,000 ಅವನು ಏನು ಮಾಡ್ತಾನೆ, ಮತ್ತೆ ಜೂಜಿಗೆ ಅಲ್ಲಿ ಹಾಕ್ತಾನೆ. ಆ ಜೂಜಿಗೆ ಹಾಕಿದ ಕೂಡಲೇ ಆ 10,000 10,000 ಅಷ್ಟೇ ಸಿಗುತ್ತೆ. ಅಂದರೆ ಅವನೇನಾದರೂ ಸಪೋಸ್ ಅಲ್ಲಿ ಗೆದ್ದ 10,000 ಅಂದರೆ ಆ 10,000 ಸಿಗುತ್ತೆ. ಯಾಕಂತ ಹೇಳಿದ್ರೆ ಅದು ಅಲ್ಲಿ ₹1 1,000 ಹಾಕಿದ್ರೆ 36,000 ಸಿಗುತ್ತೆ. ಆದರೆ ಇಲ್ಲಿ ಬೋನಸ್ ಕೊಟ್ಟಿರೋದ್ರಲ್ಲಿ ಆ ರೀತಿ ಕೊಡೋದಿಲ್ಲ, ಕೇವಲ 10,000 ಅಷ್ಟೇ ಕೊಡ್ತಾರೆ. ಅದಾದ ನಂತರ ಅವ್ನು ಮುಂದೆ ಗೆದ್ದ ಅಂದರೆ ಅದಕ್ಕೆ ಅದು ಏನು ಅವನಿಗೆ ಆ ಪಟ್ಟು ಇರುತ್ತೆ, ಆ 2 ಪಟ್ಟು 3 ಪಟ್ಟು ಏನಿರುತ್ತೆ ಆ ರೀತಿನೇ ಜೂಜಿನ ಬೆಟ್ಟಿಂಗಿನ ಅಮೌಂಟ್ ಕೊಟ್ಕೊಂಡು ಹೋಗ್ತಾರಂತೆ. ಸೊ ಇದು ಈ ಒಂದು ಆಕರ್ಷಣೆ ಇಲ್ಲಿ ದೊಡ್ಡ ಮಟ್ಟದ 10% ಕೊಡುವಂಥ, ಸೋತ್ರ 10% ಕೊಡುವಂಥದ್ದು ಇದೊಂದು ಆಕರ್ಷಣೆ ಈ ಉದ್ಯಮದ್ದು ಅಂತ ಹೇಳಿದ್ರೆ ಗ್ಯಾಮ್ಲಿಂಗ್ ಇಂದು. ಇನ್ನೊಂದು ಆಕರ್ಷಣೆ ಏನಂತ ಹೇಳಿದ್ರೆ 1.5 ಲಕ್ಷ ಸಪೋಸ್ ಕೂಪನ್ ತಗೊಂಡ್ರೆ ಸ್ಟಾರ್ಟಿಂಗ್ ಹೋಗಿ ಅಲ್ಲಿ ಅಂದರೆ ಮಿನಿಮಮ್ 1.5 ಲಕ್ಷದ ತೊಗೊಂಡ್ರೆ ಎಷ್ಟಾದರೂ ತೊಗೊಳ್ಬೋದು. 1.5 ಲಕ್ಷ ತೊಗೊಂಡ್ರೆ ಅಂತ ಹೇಳಿದ್ರೆ ಅವ್ರಿಗೆ 4,500 ಏರ್ ಫೇರ್ ಅಂತ ಹೇಳಿ ಫ್ರೀ ಬಿಡ್ತಾರೆ, ದುಡ್ಡು ಕೊಡ್ತಾರೆ ಏರ್ ಫೇರ್ 4,500. ಸೊ ಅದರಲ್ಲಿ ಒಂದು ಸ್ಕೀಮ್. ಇದೆಲ್ಲ ಆದ ನಂತರ ಎಲ್ಲರ ತಲೆಯಲ್ಲಿ ಬರುತ್ತೆ, ಇದೇನು ಯಾವಾಗೂ ಓಪನ್ ಇರುತ್ತಾ ಬಂದಾಗ. ಕೆಲವೊಬ್ರು ಹೇಳೋ ಪ್ರಕಾರ ಶುಕ್ರವಾರ ರಾತ್ರಿ ಏನಾದರೂ ಗ್ಯಾಂಬ್ಲಿಂಗ್ ಒಳಗೆ ಹೋದ್ರೆ ಸೋಮವಾರ ದಿವಸ ರಾತ್ರಿ ಹೊರಗೆ ಬರ್ತಾರೆ, ಅಲ್ಲಿವರೆಗೆ ಅಲ್ಲೇ ಆಡ್ತಿರ್ತಾರೆ. ಎಷ್ಟೋ ಜನ 1 ಅಥವಾ 2 ಗಂಟೆಯಲ್ಲೇ 3-4 ಕೋಟಿ ಕಳ್ಕೊಳ್ಳೋದುಂಟು. ಆದ್ರೆ ಅವ್ರಿಗೇನು ಅನ್ಸೋದಿಲ್ಲಂತೆ, ಯಾಕಂದ್ರೆ ಒಂದು ಅವರ ಸಂಪಾದನೆ ಅಕ್ರಮವಾಗಿರುತ್ತೆ, ಇಲ್ಲ ಯಾವುದೋ ರೀತಿ ಲಂಚ ಇವೆಲ್ಲ ನೀವು ನೋಡ್ತಿರಲ್ಲ. ಇವತ್ತು ಬೆಂಗಳೂರಲ್ಲಿ ರಸ್ತೆಗಳನ್ನು ನೋಡಿದಾಗ, ಕೆಲವೊಂದು ಯೋಜನೆಗಳು ನೋಡಿದಾಗ ಯಾವ ರೀತಿ ಕೆಲವೊಬ್ರು ಲಂಚ ಹೊಡಿತಾರಂತ ಹೇಳಿ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಗುಂಡಿಮಯ ರಸ್ತೆಗಳನ್ನು ನೋಡ್ತಿರಲ್ಲ. ಈ ದುಡ್ಡು ಎಲ್ಲೋ ಸೇರ್ಬೇಕಲ್ಲ, ಹೀಗಾಗಿ ಇದೆಲ್ಲ ಕ್ಯಾಸಿನೋ ಖಜಾನೆ ಸೇರ್ತಾ ಇದೆ ಅಂತೆ. ಯಾಕಂದ್ರೆ ಅವ್ರು ಖರ್ಚು ಮಾಡಬೇಕು, ಈ ವಾರ ಹೋಗ್ತಾರೆ ಕಳ್ಕೊಳ್ತಾರೆ, ಮತ್ತೆ ಮುಂದಿನ ವಾರ ನಾನು ಪಡ್ಕೋಬೇಕಂತ ಮತ್ತೊಂದು ಸ್ವಲ್ಪ ಇಲ್ಲಿ ದುಡ್ಡು ಸಂಗ್ರಹಿಸ್ಕೊಳ್ತಾರೆ, ಮತ್ತೆ ಹೋಗ್ತಾರೆ. ಈ ರೀತಿ ಆ ತಿಜೋರಿಯಲ್ಲಿ ಎಲ್ಲ ಅಂತ ಹೇಳಿದ್ರೆ ರಾಜ್ಯದ ಅಕ್ರಮ ಹಣ ಸುಮಾರು ಜನ ಕೆಲವೊಂದು ಗಳಿಸಿದಂಥವ್ರು ಆ ತಿಜೋರಿನೇ ಸೇರ್ತಾ ಇದೆ ಅಂತೆ. ಈ ಅಂದರ್ ಬಾರ್ ಗೇಮ್ ಆದ ನಂತರ ಇನ್ನೊಂದು ಗೇಮ್ ಇರುತ್ತೆ. ಸೊ ಇಲ್ಲಿ ಅಂದರ್ ಬಾರ್ ಅಲ್ಲಿ ಅಂತ ಹೇಳೋ ಪ್ರಕಾರ ಇದು ಒಂದು ತುಂಬಾ ಬುದ್ಧಿವಂತರ ಆಟ. ಯಾಕಂತ ಹೇಳಿದ್ರೆ ಇಲ್ಲಿ ಕಾರ್ಡ್ಗಳು ಅವ್ರದ್ದೇ ಇರ್ತವೆ, ವಿಶೇಷವಾಗಿ ಎಲ್ಲಿ ಬಿಡಬೇಕಂತ ಗೊತ್ತಾಗೋದಿಲ್ಲ. ಮನುಷ್ಯ ಸ್ವಲ್ಪ ಗೆದ್ದಾಗ ಆಗ್ತಾ ಹೋದ ನಂತರ ಮತ್ತೆ ಸೋಲಿಕ್ಕೆ ಶುರು ಮಾಡಿ ಮತ್ತೆ ಗೆಲ್ಬೇಕಂತ ಹಠಕ್ಕೆ ಬೀಳ್ತಾನೆ. ಸುಮಾರು ಜನ ಅಂತ ಹೇಳಿದ್ರೆ ಒಂದು ಊರಿನಲ್ಲಿ ಒಬ್ಬ ದೊಡ್ಡ ವ್ಯಕ್ತಿ ಇರ್ತಾನೋ ಅಥವಾ ಅವನ ಹೆಸರು ಇರುತ್ತೋ, ಅವನ ಹತ್ರ ಆಸ್ತಿ ಗೀಸ್ತಿ ಇರುತ್ತಂತ ಇಲ್ಲಿ ಏಜೆಂಟ್ ಗೊತ್ತಿದ್ರೆ ಬೇಕಾದ್ರೂ ಅವ್ನ ಅಲ್ಲಿ ಆಟ ಆಡ್ತಾ ಇದ್ರೆ ಅವ್ನಿಗೆ ಸಾಲನ್ನು ಕೊಡಿಸ್ಬಿಡ್ತಾನೆ. ಆಮೇಲೆ ಒಬ್ಬೊಬ್ರಂತೂ 48 ತಾಸು 72 ತಾಸು ಊಟ ನಿದ್ದೆ ಅಥವಾ ದೈನಂದಿನ ಕಾರ್ಯಕ್ಕೆ ಹೋಗ್ಬೇಕಂದ್ರೂ ಅಲ್ಲೆಲ್ಲ ವ್ಯವಸ್ಥೆ ಇರುತ್ತೆ ಒಳಗೆ. ಅವ್ರು ಎದ್ದೇನು ಹೋಗ್ಬೇಡ, ಒಟ್ಟು ಆ ಕತ್ತಲ ರಾತ್ರಿ ಅಂದ್ರೆ 24 ತಾಸು ಅಲ್ಲಿ ಕತ್ಲೆನೇ ಇರುತ್ತೆ. ಲೈಟ್ ಇರೋದ್ರಿಂದ ಆ ಕತ್ಲೆಯಲ್ಲಿ ಏನು ಆಟ ಆಡ್ತಾನೆ ಇರ್ಬೋದು. ಹೀಗಾಗಿ ಜನ ಆಕರ್ಷಿತರಾಗೋದು. ಅವ್ರಿಗೆ ಒಂದು ತಿಂಗಳಲ್ಲಿ ಒಂದ್ಸರಿ ಹೋಲಿಲ್ಲ ಅಂದ್ರೆ ಅವ್ರಿಗೆ ನಿದ್ದೆನೆ ಬರೋದಿಲ್ಲ. ಯಾವ ರೀತಿ ಕೆಲವೊಂದು ಚಟಗಳನ್ನ ಅಂಟಿಸ್ಕೊಂಡಿರ್ತಾನೆ ಮನುಷ್ಯ, ಇಲ್ಲ ಯಾವ ರೀತಿ ಕೆಲವೊಂದು ಹುಚ್ಚುಗಳನ್ನ ಅಂಟಿಸ್ಕೊಂಡಿರ್ತಾನೆ, ಅದೇ ತದ್ವಿರುದ್ಧವಾಗಿ ಆ ಒಂದು ಅಲ್ಲಿ ಆ ಸೃಷ್ಟಿನ ಅಂತ ಹೇಳಿದ್ರೆ ಆ ಮೊಹೋಲ್ ಅಂತಾರೆ, ಆ ಅಟ್ಮಾಸ್ಫಿಯರ್ನ ಆ ರೀತಿ ಕ್ರಿಯೇಟ್ ಮಾಡಿರ್ತಾರೆ. ಇದಾದ ನಂತರ ಇನ್ನೊಂದು ಗೇಮ್ ಬರುತ್ತೆ. ಅದೇನಂತ ಹೇಳಿದ್ರೆ ಒಂದು ರೋಲೆಟ್ ಅಂತ ಇರುತ್ತೆ, ಇನ್ನೊಂದು ಬಕ್ರಾಕ್ ಅಂತ ಇರುತ್ತೆ. ಈ ರೋಲೆಟ್ ಅಂದ್ಕೊಳ್ಳೇನೆ 1 ರಿಂದ 36 ಸಂಖ್ಯೆಗಳಿರ್ತವೆ. ಈ 36 ಸಂಖ್ಯೆ ಅದ್ರ ಮಧ್ಯ ಕೆಲವೊಂದು ಕಲರ್ಗಳಿರ್ತವೆ, ಕೆಂಪು ಹಳದಿ ಈ ರೀತಿ ಕೆಲವೊಂದು. ಈಗ 1 ರಿಂದ 36ಕ್ಕೆ ₹1,000 ಅಂಟಿಸಿದ್ರೆ ಅದಕ್ಕೆ ₹36,000 ಸಿಗುತ್ತೆ. ಒಂದು ವೇಳೆ ಅಲ್ಲಿ ಮಧ್ಯದಲ್ಲಿರುವಂಥ ಕೆಂಪು ಅಥವಾ ಇದಕ್ಕೆ ಅಲ್ಲಿ ₹1,000 ಅದಕ್ಕೆ ಬೆಟ್ಟಿಂಗ್ ಹಾಕಿದ್ರಿ ಇವರು, ಅದಕ್ಕೆ ₹72,000 ಸಿಗುತ್ತೆ. ಸೊ ಒಂದು ರೋಲೆಟ್ ಅಂದ್ರೆ ಒಂದು ರೌಂಡ್ ಅಂತ ಏನು ಇದಿರುತ್ತೆ, ಇದಕ್ಕೆ ಕೋಟ್ಯಾಂತರ ರೂಪಾಯಿ ಅಲ್ಲಿ ಬೆಟ್ಟಿಂಗ್ ಆಗಿರುತ್ತೆ. ಬೆಟ್ಟಿಂಗ್ ಆದಾಗ ಏನಾಗುತ್ತಂತೆ, ಆ ಬಾಲ್ ಏನಿರುತ್ತಂತ ಹೇಳಿದ್ರೆ ಎಲ್ಲಿ ಕಡಿಮೆ ಅಮೌಂಟ್ ಇರುತ್ತೆ ಅದರಲ್ಲಿ ಹೋಗಿ ಬೀಳುತ್ತೆ ಅಂತೇಳಿ ಸುಮಾರು ಜನ ಹೇಳ್ತಾರೆ. ಈ ರೀತಿ ನಮಗೆ ಮೋಸ ಆಗಿದ್ದುಂಟು ಅಂತ ಹೇಳಿ ಇಲ್ಲಿ ತಾಡಿದಂಥವ್ರು ಹೋದಂಥವ್ರು ಸುಮಾರು ವರ್ಷಗಳಿಂದ ಹೋಗುವಂಥವ್ರು ಅಭಿಪ್ರಾಯ ವ್ಯಕ್ತಪಡಿಸಿದ್ದು. ಇದು ವಿಚಿತ್ರ. ಯಾಕಂತ ಹೇಳಿದ್ರೆ ಏನು ಈ ಕಥೆಯನ್ನು ಈ ಸ್ಟೋರಿ ಮಾಡಿದಾಗ ಸುಮಾರು ಜನ ತಮ್ಮದೇ ಆದ ತಮ್ಮ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ. ಈ ಫೀಡ್ಬ್ಯಾಕ್ನ ನಾನು ಯಾಕೆ ಹೇಳ್ತಾ ಇದ್ದೇನೆಂದರೆ, ನಿಮ್ಮ ಮುಂದೆ ದಯವಿಟ್ಟು
ಈ ರೀತಿ ಆಟದಲ್ಲಿ ಬೀಳ್ಬೇಡಿ. ಈಗಾಗಲೇ ಸಾವಿರಾರು ಜನ ಜೀವ ಕಳ್ಕೊಂಡಿದ್ದಾರೆ. ಎಷ್ಟೋ ಜನ ತಮ್ಮ ಊರಲ್ಲಿ ಏನಂತ ಹೇಳಿದ್ರೆ ಪ್ರತಿಷ್ಠಿತ ವ್ಯಾಪಾರಿಗಳಾಗಿರ್ತಾರೆ. ಸಡನ್ನಾಗಿ ಈ ರೀತಿ ಹೋಗು ಗೀಳು ಅಂಟಿಸ್ಕೊಂಡು ನಾಳೆ ಗೆಲ್ತೇವೆ, ಮುಂದಿನ ವಾರ ಗೆಲ್ತೇವೆ, ಮುಂದಿನ ವರ್ಷ ಗೆಲ್ತೇವೆ ಅನ್ನೋ ಒಂದು ಸಾಲನ ಬೆಟ್ಟದಷ್ಟು ಮಾಡಿಕೊಂಡು ಊರು ಬಿಟ್ಟು ಎಲ್ಲಿ ಹೋಗಿದಾರಂತೆ ಗೊತ್ತಿಲ್ಲ, ಏನಾಗಿದಾರಂತ ಗೊತ್ತಿಲ್ಲ. ಎಷ್ಟೋ ಜನ ಯುವಕರು ಈ ಹುಚ್ಚಿಗೆ ಬಿದ್ದು ತಮ್ಮ ತಂದೆ ತಾಯಿಗಳ ಆಸ್ತಿಗಳನ್ನೇ ಮಾರಿಸಿ, ಹಾಗೆ ಆ ಬಾಲ್ ಆ ರೀತಿ ಹೋಗಿ ಕೂತ್ಕೊಳ್ಳುತ್ತೆ. ಕೆಲವೊಮ್ಮೆ ಎಲ್ಲ ಕಡೆನೂ ಎಲ್ಲ 36 ನಂಬರ್ಗೂ ಈಕ್ವಲ್ ಬೆಟ್ಟಿಂಗ್ ಇದ್ದಾಗ ಅದು ಏನು ಮಾಡೋದಿಲ್ಲ, ಕರೆಕ್ಟಾಗಿ ಹೋಗಿ ಬಾಲ್ ಬೀಳುತ್ತೆ ಅನ್ನುವಂಥದ್ದು ಈ ಸೋತಂತ ಗೆದ್ದಂಥವರ ಅಭಿಪ್ರಾಯ. ಇದು ಅಂತ ಹೇಳಿದರೆ ಈ ಸುಮಾರು ವರ್ಷಗಳಿಂದ ಸೋತಂಥವ್ರು ಗೆದ್ದಂಥವ್ರು ಅಲ್ಲಿ ನೋಡಿದಂಥವ್ರು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದ್ದನ್ನೇ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಯಾಕಂದ್ರೆ ಅಲ್ಲಿ ಹೋದಂಥವು ಸುಮಾರು ವರ್ಷಗಳಿಂದ ಹೋದಂಥವ್ರಿಗೆ ಹೇಳ್ತಾರೆ, ದಯವಿಟ್ಟು ನೀವು ಏನು ಹೇಳ್ತಾ ಇದ್ದೀರಾ ಸರ್, ಇನ್ನೂ ಸ್ವಲ್ಪ ಹೇಳಿ, ಜನ ಹೋಗೋದು ಬೇಡ, ಇದ್ರ ಹುಚ್ಚು ಹಿಂದೆ ಬೀಳೋದು ಬೇಡ. ಒಮ್ಮೆ ಹುಚ್ಚು ಹಿಡಿಸ್ಕೊಂಡ್ಬಿಟ್ರೆ ಯಾವ ಕಾರಣಕ್ಕೂ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಗೋವಾ ಅಂದ ಕೂಡಲೇ ಎಲ್ಲರಿಗೂ ವಿದೇಶಿಗರಷ್ಟೇ ಹೋಗ್ತಾರೆ, ವಿದೇಶಿಗರೆಲ್ಲ ಹೋಗ್ತಾರೆ ಅಂತ ಹೇಳಿದ್ರೆ ತುಂಬ ವಿಶೇಷ. ಅಂದರೆ ಕರ್ನಾಟಕದವರು ಎಷ್ಟು ಜನ ಹೋಗ್ತಾರೆ, ದಕ್ಷಿಣ ಭಾರತೀಯರು ಈ ಕ್ಯಾಸಿನೋ ಗ್ಯಾಮ್ಲಿಂಗಲ್ಲಿ ಎಷ್ಟು ಜನ ಹೋಗ್ತಾರೆ ಅಷ್ಟು ಯಾವತ್ತೂ ವಿದೇಶಿಗರು ಯಾವತ್ತೂ ಹೋಗೋದಿಲ್ಲ. ವಿದೇಶಿಗರು ಗೋವಾ ಹೋದ ಕೂಡಲೇ ಇವರಿಗೆ ಅದೇ ಸಪ್ರೇಟ್ ಬೀಚ್ಗಳಿರ್ತವೆ ಅಂತ ಹೇಳಿದ್ರೆ ಅದು ತುಂಬ ಸಮುದ್ರದ ಮಧ್ಯದಲ್ಲಿ ಇರ್ತವೆ. ಅಲ್ಲಿಗೆ ಅವ್ರನ್ನಷ್ಟೇ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವ್ರಿಗೆ ಏನೇನು ಬೇಕು ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಏನು ಯುರೋಪ್ ಖಂಡದಿಂದ ರಷ್ಯಾ ಭಾಗದಿಂದ ಏನು ಇಂಡಿಯಾಕ್ಕೆ ಬರ್ತಾರೆ ಅವರು ಗೋವಾನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರಂದರೆ ಅವರಿಗೆ ಸೂರ್ಯನ ಬೆಳಕು ನೇರವಾಗಿ ಬೇಕಾಗತ್ತೆ. ಹೀಗಾಗಿ ಅಲ್ಲಿ 2 ಪೀಸ್ ಪದ್ಧತಿ ಅಥವಾ ಬೆತ್ತಲೆ ಮಲಗುವಂಥ ಪದ್ಧತಿ ಬೀಚ್ಗಳು. ನಮ್ಮಲ್ಲಿ ಇದ್ರ ಬಗ್ಗೆ ಯಾಕೆ ಈ ಬಗ್ಗೆ ಸುಮಾರು ಜನರ ತಲೆಯಲ್ಲಿ ಇರುತ್ತೆ. ಅವ್ರೇನು ಡ್ರೆಸ್ ಎಲ್ಲ ಬಿಚ್ಚಿ ಮಲಗಿಬಿಡ್ತಾರೆ ಬೆತ್ತಲಾಗಿ, ಹುಡುಗಿಯರು ಎಲ್ಲರೂ ಅಂತ ಹೇಳಿದ್ರೆ ಅವರಿಗೆ ಸೂರ್ಯನ ಬೆಳಕು ಸೂರ್ಯನ ಕಿರಣ ತೊಗೊಳ್ಳೇಬೇಕಾಗುತ್ತೆ. ಅದರಿಂದ ವಿಟಮಿನ್ ಪ್ರೊಡ್ಯೂಸ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ವರ್ಷಕ್ಕೆ 1-2 ತಿಂಗಳಾದರೂ ಸೂರ್ಯನ ಬೆಳಕನ್ನು ತಗೊಳ್ಳಿಲ್ಲ ಅಂದ್ರೆ ನೇರವಾಗಿ ಚರ್ಮ ರೋಗ ಬರುತ್ತೆ, ಚರ್ಮದ ಸಮಸ್ಯೆ ಆಗುತ್ತೆ. ಯಾಕಂತ ಹೇಳಿದ್ರೆ ಯುರೋಪ್ ಖಂಡ ರಷ್ಯಾ ಕಡೆ ಹೋಗ್ಬಿಟ್ರೆ ವರ್ಷದ 9 ತಿಂಗಳು ಸೂರ್ಯ ಕಾಣಿಸೋದೇ ಇಲ್ಲ ಅವರಿಗೆ. ಅಷ್ಟು ಹಿಮ ಚಳಿ ಈ ರೀತಿ ಬಿದ್ಕೊಂಡೇ ಇರುತ್ತೆ. ಇದರಿಂದ ಅವ್ರಿಗೆ ಏನಾಗುತ್ತೆ ಅಂದರೆ ಆ ಸೂರ್ಯನ ಬೆಳಕು ಬೇಕಾಗುತ್ತೆ. ಹೀಗಾಗಿ ನೀವು ವಿದೇಶಿಗರಷ್ಟೇ ನೀವು ನೋಡಿದಾಗ ಬೀಚಿನಲ್ಲಿ 2 ಪೀಸಲ್ಲಿ ಇರ್ತಾರೆ. ಅದೇ ನಮ್ಮ ದೇಶದಲ್ಲಿ ಯಾಕೆ ಆ ಪದ್ಧತಿ ಇಲ್ಲ ಅಂದರೆ ನಮಗೆ ಬೇಸಿಗೆಗಾಲನೂ ಕರೆಕ್ಟಾಗಿತ್ತು, ಇಲ್ಲಿವರೆಗೆ ಚಳಿಗಾಲನೂ ಕರೆಕ್ಟಾಗಿತ್ತು, ಮಳೆಗಾಲೂ ಕರೆಕ್ಟಾಗಿತ್ತು. ಆದ್ರೆ ದುರಾದೃಷ್ಟ ಅಂದರೆ ಇತ್ತೀಚೆಗೆ ನಡೆದಂಥ ಗಣಿಗಾರಿಕೆ ಇರ್ಬೋದು, ಪ್ರಕೃತಿ ಮೇಲೆ ಮಾಡಿದಂಥ ಮರ ಕಡ್ದಿರ್ದಿರ್ಬೋದು, ಆಮೇಲೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಏನು ದೊಡ್ಡ 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 ಮಟ್ಟದ ಹೈಡ್ರೋ ಪವರ್ ಪ್ರಾಜೆಕ್ಟ್ಗಳನ್ನು ಪಶ್ಚಿಮ ಘಟ್ಟದಲ್ಲಿ ನಿರ್ಮಿಸಿ ಆಮೇಲೆ ಎಲ್ಲ ಕಡೆ ಅವೈಜ್ಞಾನಿಕ ಕಾಮಗಾರಿಯಿಂದ ಏನಾಗಿದೆ ಅಂದರೆ ಪ್ರಕೃತಿಯ ಸಮತೋಲನ ಏನಿತ್ತು ಅದು ಹಿಂದೆ ಮುಂದೆ ಆಗಿಬಿಟ್ಟಿದೆ. ಸಾಕ್ಷಾತ್ ದೇವರುಗಳು ಏನು ಮಾಡಿದ್ದಾರೆ ಅಂದರೆ ಭಾರತಕ್ಕೊಂದು ಆಶೀರ್ವಾದ ಮಾಡಿದರು, ನಿಮ್ಗೆ ಅದ್ಭುತವಾದ ಪ್ರಕೃತಿ ಕೊಟ್ಟಿದ್ದೇವೆ, ನೀವು ಅದನ್ನು ಕಾಪಾಡಿ ಅಂತ ಹೇಳಿ ಕೊಟ್ಟಿದ್ರು. ಆ ಪ್ರಕೃತಿನ ಹಾಳು ಮಾಡ್ಕೊಂಡು ನಾವು ಈಗ ವರ್ಷದ 6 ತಿಂಗಳ 8 ತಿಂಗಳ ಮಳೆಗಾಲ ಚಳಿಗಾಲ ನೋಡುವಂಥ ಪರಿಸ್ಥಿತಿ. ಇಲ್ಲಾಂದರೆ ಭಾರತದಂಥ ಭವ್ಯ ರಾಷ್ಟ್ರಕ್ಕೆ ಆ 3 ತಿಂಗಳನ್ನು ಅಂತ ಹೇಳಿದ್ರೆ 3 ಬೇಸಿಗೆ ಮಳೆ ಚಳಿಗಾಲ ಕೊಟ್ಟರು ಭಾರತಕ್ಕೆ ಮಾತ್ರ ಕೊಟ್ಟು. ಯಾಕಂದ್ರೆ ನೀವು ಈ ದುಬೈ ಕಡೆ ಹೋಗ್ತೀರಾ, ಮಿಡ್ಲ್ ಈಸ್ಟಿಗೆ, ನೀವು ಅಲ್ಲಿ ಹೋಗಿ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಬರೀ ಬಿಸಿಲೇ ಇರುತ್ತಲ್ಲಿ, ಮಳೆನೇ ಇರ್ತಿರ್ಲಿಲ್ಲ. ಆಮೇಲೆ ನೀವು ಅದೇನಾದರೂ ನೀವು ಯುರೋಪ್ ಖಂಡಕ್ಕೆ ಹೋದ್ರೆ ಬರೀ ಚಳಿ, ಕೆನಡಾಗೆ ಹೋದ್ರೂ ಪೂರ್ತಿ ಚಳಿ. ನೀವೇನಾದರೂ ಈಚೆ ಬಂದು ರಷ್ಯಾಗೆ ಬಂದುಬಿಟ್ರೆ USSR ಏನು ಪೂರ್ತಿ ಆ ಕಾಂಟಿನೆಂಟಲ್ ಇದೆ, ಅಲ್ಲಿ ಯಾವಾಗ ನೋಡಿದ್ರೆ ಹಿಮ ಬೀಳ್ತಾ ಇರುತ್ತೆ, ಯಾವಾಗ ನೋಡಿದ್ರು ಚಳಿ ಬರ್ತಾ ಇರುತ್ತೆ, ಚಳಿನೇ ಇರುತ್ತೆ ಯಾವತ್ತು. ಆದ್ರೆ ಅದನ್ನೆಲ್ಲನೂ ತದ್ವಿರುದ್ಧವಾಗಿ ಭಾರತ ಇತ್ತು. ಆದರೆ ಏನು ಮಾಡೋದು, ನಾವು ಆ ಪ್ರಕೃತಿನ ಆ ಪರಿಸರವನ್ನು ಉಳಿಸ್ಕೊಳ್ಳಾರ್ದ ಕಾರಣ ಏನಿಲ್ಲಿ ಬಂದಂಥ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳೇನು ಲೂಟಿಕೋರರು ಬಂದರು, ಎಲ್ಲ ಗುಡ್ಡನ ಸರ್ವನಾಶ ಮಾಡಿದರು, ಎಲ್ಲ ಮರಗಿಡಗಳನ್ನು ಹಾಳು ಮಾಡಿದರು. ಆ ಪ್ರಕೃತಿನ ಇವತ್ತು ಹಾಳು ಮಾಡ್ತಿದ್ದಾರೆ. ಹೀಗಾಗಿ ನಾವು ಇನ್ನು ಮುಂದೆ ಎಲ್ಲಾದರೂ ಇನ್ನೊಂದು 10-15 ವರ್ಷ ಹೋಗ್ಬಿಟ್ರೆ ಈ ರೀತಿ ಸಮುದ್ರ ತೀರ ಬಿಸಿಲಿರೋ ಜಾಗ ಹುಡುಕ್ಬೇಕಾಗತ್ತೆ ಅನ್ನೋ ಒಂದು ಸ್ವಲ್ಪ ಡೌಟ್ ಆಗ್ತಾ ಇದೆ. ಸೊ ಒಟ್ಟಾರೆಯಾಗಿ ಈ ಗ್ಯಾಮ್ಲಿಂಗ್ ಅಂತ ಹೇಳಿದ್ರೆ ನಾನು ಹೇಳ್ತಾ ಇದ್ದೆ ರೋಲೆಟ್ ಅಂಥೇಳಿ ಏನು ಬಕ್ರಾಕ್ ಅಂತಿದೆ, ಇದರಲ್ಲಿ ಈ ರೀತಿ ಅಂತ ಹೇಳಿದ್ರೆ ಸುಮಾರು ಬಾರಿ ಎಷ್ಟೋ ಜನ ಮೋಸ ಹೋಗ್ತಾರೆ. ಎಷ್ಟೋ ಜನ ಗೆದ್ದಂಥವ್ರು ಏನು ಮಾಡಿಬಿಡ್ತಾರೆ, ವಾಪಸ್ ಬಂದು ನಾವು ಮತ್ತೊಮ್ಮೆ ಗೆಲ್ಲೇಬೇಕಂಥೇಳಿ ಮತ್ತೆ ಹೋಗಿ ಹಣ ಇಟ್ಟು ಬರ್ತಾರೆ. ತುಂಬ ನಿಮಗೆ ಸತ್ಯನೇ ಹೇಳ್ತೇನೆ,
ಕಳೆದ 12 ವರ್ಷದಿಂದ ಕೆಲವೊಬ್ರು ಇವತ್ತಿನವರೆಗೂ ಹೋದಂಥವ್ರು 1,000 ರೂಪಾಯಿನೂ ತರಲಿಕ್ಕಾಗಿಲ್ಲ. ಏನು ತೊಗೊಂಡು ಬರ್ತಾರೆ, ಹೋಗಿ ಮತ್ತೆ ಆ ಮುಂದಿನ ವಾರ ನೆನಪಾಗುತ್ತೆ. ಆ ಕತ್ತಲ ಪ್ರಪಂಚ, ಅಲ್ಲಿ ಇರುವಂಥ ಸ್ಪೆಷಾಲಿಟಿಗಳು, ಅಲ್ಲಿ ಕೊಡ್ತಾ ಇರುವಂಥವ್ರಿಗೆ ಟ್ರೀಟ್ಮೆಂಟ್ಗಳು, ಆಗ ಅವ್ರಿಗೆ ಬೋನಸ್ ಕೊಡ್ತಾ ಇರೋದು, ಇದೆಲ್ಲ ನೆನಪಾದ್ಕೊಳ್ಳೇನೆ ನೇರವಾಗಿ ಹೋಗ್ಬಿಡ್ತಾರೆ. ಸೊ ಇದು ಜೂಜಾಟ ಅಂತ ಹೇಳಿಕೊಳ್ಳೇನೆ. ಯಾವ ರೀತಿ ಜೂಜಾಟ ಆಗುತ್ತನ್ನೇ ಈ ಕ್ಯಾಸಿನೋದಲ್ಲಿ ಅಂತ ಹೇಳಿ ನಿಮ್ಗೆ ಹೇಳ್ತಾ ಇರೋದು. ಯಾಕಂತ ಹೇಳಿದ್ರೆ ಇಲ್ಲಿ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಬರುತ್ತೆ, ಆ ಬೋಟಲ್ಲಿ ನಡೆಸ್ತಾರೆ, ಬೋಟ್ ಅವ್ರದ್ದೇ ಇರುತ್ತಾ ಅಂಥೇಳಿ. ಇಲ್ಲ, ಬೋಟ್ ಏನಾಗಿರುತ್ತೆ, ಒಂದು ಓನರ್ದಿರುತ್ತೆ. ಅದನ್ನು ನಡೆಸುವಂಥ ವ್ಯಕ್ತಿ ನಮ್ಮ ರಾಜ್ಯದವನು ಆಗಿರ್ಬೋದು, ಇಲ್ಲ ಇದ್ರ ಪಕ್ಕದ ರಾಜ್ಯದವನೇ ನಡೆಸ್ತಾ ಇರ್ತಾನಲ್ಲಿ. ಇವ್ರದೇ ಟೇಬಲ್ಗಳು ಇರ್ತಾವಲ್ಲಿ. ಅವನಿಗೇನಂತಂದ್ರೆ ಬೋಟ್ ಯಾರಲ್ಲಿ ಇಟ್ಟಿರ್ತಾನೆ ದೊಡ್ಡದಾಗ ಸಮುದ್ರದಲ್ಲಿ, ಅವನಿಗೆ 40% ಅಂತೆ. ಏನಲ್ಲಿ ನಡೆಸ್ತಾ ಇದ್ದಾನೆ ಆ ಪ್ರಾಫಿಟಲ್ಲಿ ಬಂದಿದ್ರಲ್ಲಿ ಅವನಿಗೆ 60%. ಇದೆಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಸೆಕ್ಯೂರಿಟಿ ಇರುತ್ತೆ. ಬೇರೆ ವಿದೇಶಗಳಲ್ಲಿ ನೀವು ಗ್ಯಾಂಬ್ಲಿಂಗ್ ಅಂತ ಹೇಳಿದ್ರೆ ಕ್ಯಾಸಿನೋಗೆ ಹೋದರೆ ಮೊಬೈಲ್ಗಳಲ್ಲಿ ವಿಡಿಯೋ ಮಾಡ್ಬೋದು, ಫೋಟೋಗಳನ್ನು ಕ್ಲಿಕ್ಕಿಸ್ಬೋದು. ಆದರೆ ನಮ್ಮಲ್ಲಿ ಎಲ್ಲಾನು ಇಲ್ಲಿ ಯಾವುದೇ ರೀತಿ ಮೊಬೈಲ್ ಯೂಸ್ ಮಾಡುವಾಗಿಲ್ಲ, ಯಾವುದೇ ರೀತಿ ಕ್ಯಾಮ್ರಾಗಳನ್ನು ಯೂಸ್ ಮಾಡುವಾಗಿಲ್ಲ. ಇಲ್ಲಿ ಒಳಗೆ ಏನು ನಡೀತೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ, ಅಷ್ಟು ಸೆಕ್ಯೂರಿಟಿ ಇರುತ್ತೆ. ಆಮೇಲೆ ಎಲ್ಲ ಕಡೆ ಕ್ಯಾಮ್ರಾ ಹಾಕಿಬಿಟ್ಟಿರ್ತಾರೆ, ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಏನಾಗ್ತಾ ಇದೆ ಅಂತೇಳಿ. ಯಾಕಂತ ಹೇಳಿದ್ರೆ ಕೋಟಿಗಟ್ಟಲೆ ದುಡ್ಡು ಗಳಿಸ್ತಾ ಇದ್ದಾರೆ. ಎಲ್ಲಿವರೆಗೆ ಈ ಗ್ಯಾಂಬ್ಲಿಂಗ್ ಅಂದ್ರೆ ಈ ಕ್ಯಾಸಿನೋಗಳಾಗಿದ್ದಾವೆ, ಇವತ್ತು ಯಾವ ಪರಿಸ್ಥಿತಿ ಬಂದಿದಾವ ಅಂತ ಹೇಳಿದ್ರೆ, ಕೆಲವೊಂದು ರಾಜ್ಯಗಳ ಚುನಾವಣೆಗಳನ್ನು ಅಲ್ಲಿ ಕೆಲವೊಂದು ನಿರ್ಧಾರ ಮಾಡುವ ಹಂತಕ್ಕೆ ಬಂದ್ಬಿಟ್ಟು. ಹೀಗಾಗೇನೆ ವಿಶೇಷವಾಗಿ ಈಗಾಗಲೇ ನಮ್ಮ ರಾಜ್ಯದಲ್ಲೂ ಕಾರಣ ಇರಲಾರ್ದೆ ಸುಮಾರು ಜನ ಸಾಲ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಕೇಳ್ತಿರ್ತೀರಲ್ಲ, ನಾವು ಕೇಳಿರ್ತೇವಲ್ಲ. ಇದರಲ್ಲಿ ಸಾವಿರಾರು ಜನ ಇದೇ ಕಾರಣಕ್ಕೆ ಈ ಜೂಜು ಅಂದರೆ ಈ ಕ್ಯಾಸಿನೋ ಹುಚ್ಚಂಟಿಸ್ಕೊಂಡೆ ಹೊರಟು ಹೋಗಿದ್ದಾರೆ ಅನ್ನುವಂಥದ್ದು ಒಂದು ಮಾಹಿತಿ ಬಂದರೆ. ಇನ್ನೊಂದು ಅಂತ ಹೇಳಿದ್ರೆ, ದಯವಿಟ್ಟು ಇಲ್ಲಿ ಇವತ್ತಿನವರೆಗೂ ಅಂತ ಹೇಳಿದ್ರೆ 10-12 ವರ್ಷದಿಂದ ಹೋಗುವಂಥವ್ರು ಹೇಳೋದು ಒಂದೇ, ಯಾವತ್ತೂ ಇಲ್ಲಿ ಹೋದಂಥವನು ಒಮ್ಮೆ ಗೆಲ್ತಾನೆ ಮತ್ತೆ ಹೋಗಿ ಸೋಲ್ತಾನೆ. ದಯವಿಟ್ಟು ಇದ್ರ ಹಿಂದೆ ಬೀಳಬೇಡಿ. ಯಾರು ಇದು ತುಂಬ ದೊಡ್ಡ ಮಟ್ಟದ ತುಂಬ ನಿಮ್ಮ ಜೀವನನೇ ಹಾಳು ಮಾಡ್ಕೊಳ್ತೀರಾ. ಹೀಗಾಗಿ ದಯವಿಟ್ಟು ಇದನ್ನು ಸುಮಾರು ಇಲ್ಲಿವರೆಗೆ ಹೋದಂಥವ್ರು ತಮ್ಮ ಅನುಭವನ ಹಂಚ್ಕೊಳ್ತಾರೆ. ದಯವಿಟ್ಟು ತಾವು ಯಾರೇ ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಸ್ನೇಹಿತರಿಗೂ ತಿಳಿಸಿ. ದಯವಿಟ್ಟು ಈ ರೀತಿ ತಾವು ಏನೋ ಆಗುತ್ತೆ, ನಾಳೆ ನನ್ನ ಹಣೆ ಬರುತ್ತೆ ಅಂತ ಹೇಳಿ ದಯವಿಟ್ಟು ಹೋಗಬೇಡಿ. ಯಾಕೆಂದರೆ ನಮ್ಮದು ನಿಮ್ಮದು ಹಣೆ ಬರದಲ್ಲಿ ದುಡ್ಡು ಬರಬೇಕಂದಿದ್ರೆ ಆ ಮೇಲ್ನವನೇ ಬರೆದಿರ್ತಾನೆ, ತನ್ನ ಪಾಡಿಗೆ ತಾನು ಅದನ್ನು ಅವಕಾಶಗಳನ್ನೇ ಕೊಡ್ತಾನೆ. ಇದರಿಂದ ಯಾವತ್ತೂ ಏನೋ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಕಾರ್ಯಕ್ರಮ ಮುಗಿಸ್ತೇನೆ. ಕಾರ್ಯಕ್ರಮ ನೋಡಿದ್ದಕ್ಕೆ ಧನ್ಯವಾದ. ಈ ಕಾರ್ಯಕ್ರಮ ಕೇವಲ ಜನಜಾಗೃತಿಗೋಸ್ಕರ ಮಾತ್ರ.